ಈ ದರ್ಶನ್ರನ್ನ ಭೇಟಿಯಾಗಿದ್ದಾರೆ ವಿಜಯಲಕ್ಷ್ಮಿ ಅನ್ನೋದು ಗೊತ್ತಾಗ್ತಾ ಇದೆ. ವಿಜಯಲಕ್ಷ್ಮಿ ಅವರು ಬಳ್ಳಾರಿಗೆ ಇದೇ ಮೊದಲ ಬಾರಿಗೆ ದರ್ಶನ್ ಶಿಫ್ಟ್ ಆದ ಬಳಿಕ ಭೇಟಿಗೆ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಸೆರೆಸಿಕ್ಕಂತಹ ರೀತಿ ಇದು. ಜೊತೆಗೆ ಇದ್ರ ಜೊತೆಗೆ ಪ್ರಮುಖವಾಗಿ ಕಾನೂನಿನ ಹೋರಾಟ ಹೇಗೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಬಹಳ ತಲೆ ಕೆಡಿಸ್ಕೊಂಡಿದೆ ಕುಟುಂಬ. ಹೀಗಾಗಿ ಈ ಭೇಟಿ ಬಹಳಷ್ಟು ನಿರ್ಣಾಯಕ ಆಗ್ತದೆ. ಬಿಕಾಸ್ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ತುಂಬಾ ದಿನಗಳು ಹತ್ರ ಆಗ್ತಾ ಇದೆ. ಒಂದು ವೇಳೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ ನಂತರ ಆ ಪ್ರಾಸೆಸ್ಗಳೆಲ್ಲ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಂದ್ರೆ ಟ್ರಯಲ್ ಸ್ಟಾರ್ಟ್ ಆಗುತ್ತೆ, ನಂತರ ಇವರು ಜಾಮೀನಿಗೆ ಅಥವಾ ಬೇಲ್ಗೆ ಅಪ್ಲೈ ಮಾಡ್ಕೊಳ್ಬೋದಾಗಿದೆ. ಅದಕ್ಕೂ ಮುಂಚೆ ನಡೆಸಬೇಕಾದಂತಹ ಹೋರಾಟ ಹೇಗೆ ಅಂತ ನೋಡಿ. ಅಲ್ಲಿ ಅವರು ಜೈಲಿನ ಸಂದರ್ಶಕರ ಕೊಠಡಿಗೆ ಭೇಟಿ ಕೊಡೋಕ್ಕೂ ಮುಂಚೆ ಅವ್ರು ಯಾರು, ದರ್ಶನ್ಗೆ ಏನು ಸಂಬಂಧ ಅಂತ ಹೇಳಿ ಒಂದು ಡಾಕ್ಯುಮೆಂಟ್ ಅನ್ನ ಅಲ್ಲಿನ ಜೈಲಿನ ವಾರ್ಡನ್ಗಳಿಗೆ ಸಲ್ಲಿಕೆ ಮಾಡಬೇಕಾಗತ್ತೆ. ರಿಜಿಸ್ಟರ್ನಲ್ಲಿ ಅದನ್ನೆಲ್ಲವನ್ನ ಕೂಡ ನಮೂದು ಮಾಡಬೇಕಾಗತ್ತೆ. ಸೊ ಆ ಪ್ರಾಸೆಸ್ ಅನ್ನ ಮುಗಿಸ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ತೀರಾ ಹತ್ತಿರದ ರಕ್ತ ಸಂಬಂಧಿಗಳು ಮತ್ತು ಫ್ಯಾಮಿಲಿಗೆ ಮಾತ್ರ ಅವಕಾಶ ಅಂತ ಮೊನ್ನೆಯಷ್ಟೇ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಆ ಸೂಚನೆ ಬಳಿಕ ಮೆಮೋವನ್ನು ಕೂಡ ಹೊರಡಿಸಲಾಗಿತ್ತು, ಯಾರಂದ್ರೆ ಅವರಿಗೆ ಭೇಟಿಗೆ ಅವಕಾಶ ಕೊಡಬೇಡಿ ಅಂತ. ಈಗ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ, ಅಲ್ಲಿ ಡೀಟೇಲ್ಸ್ ಕೊಡ್ತಾರೆ ಅಮರೇಶ್. ವಿಜಯಲಕ್ಷ್ಮಿ ಅವರು ಎಷ್ಟೊತ್ತಿಗೆ ಬಂದ್ರು, ಜೊತೆಗೆ ಕೇವಲ ಅವರೊಬ್ಬರೇ ಇದ್ರೆ ಅವರ ಪುತ್ರ ಕೂಡ ಇದ್ರೆ, ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಮಮತಾ, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಇದೀಗ ತಾನೇ ಈಗ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಿರುವಂತದ್ದು. ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗಿ ಇವತ್ತಿಗೆ 3ನೇ ದಿನ ಆಯ್ತು. 3ನೇ ದಿನ ಆಗಿದ್ರಿಂದ ಇವತ್ತು ಅವರ ವಕೀಲರ ಜೊತೆಗೆ ಮಾತ್ರ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಆಗಮಿಸಿದ್ದಾರೆ. ಬೆಳಗ್ಗೆಯಿಂದಲೂ ಸಹಿತ ಪುತ್ರನ ಜೊತೆಗೆ ಬರ್ತಾರೆ ಅನ್ನುವಂತ ಮಾಹಿತಿ ಇತ್ತು. ಆದ್ರೆ ಪುತ್ರನ ಬಿಟ್ಟು ವಿಜಯಲಕ್ಷ್ಮಿ ಅವರು ಒಬ್ಬರಿಗೆ ತಮ್ಮ ವಕೀಲರ ಜೊತೆಗೆ ಬಂದಿದ್ದಾರೆ. ಈಗಾಗಲೇ ಏನು ಅವ್ರು ತೆಗೆದುಕೊಂಡು ಬಂದಿದ್ದಂತ ಕೆಲವೊಂದು ಬಟ್ಟೆಗಳೇನಿತ್ತು, ಬಟ್ಟೆ ಮತ್ತು ಬ್ಯಾಗ್ ನಲ್ಲಿ ಏನೋ ವಸ್ತುಗಳನ್ನು ತೆಗೆದುಕೊಂಡು ಬಂದಿದ್ರೆ ಸದ್ಯಕ್ಕೆ ಈಗ ಅದನ್ನ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಜೈಲ್ ಸಿಬ್ಬಂದಿಗಳು. ಅಂದ್ರೆ ಅದಾದ್ಮೇಲೆ ಇದೀಗ ವಿಜಯಲಕ್ಷ್ಮಿ ಅವ್ರನ್ನ ಸಹಿತ ಪರಿಶೀಲನೆ ತಪಾಸಣೆ ಮಾಡಿ, ಅಂದ್ರೆ ಭದ್ರತಾ ದೃಷ್ಟಿಯಿಂದ ತಪಾಸಣೆಯನ್ನ ಮಾಡಿ ಇದೀಗ ದರ್ಶನ್ ಅವರು ಇರ್ತಕ್ಕಂಥ ಅಂದ್ರೆ ಮಾತನಾಡ್ಲಿಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಟ್ರೆ. ಹೀಗಾಗಿ ದರ್ಶನ್ ಅವ್ರ ಪತ್ನಿ ವಿಜಯಲಕ್ಷ್ಮಿ ಅವರು ಮಾತ್ರ ಈಗ ಒಬ್ಬರೇ ಬಂದಿದ್ದಾರೆ. ಅಂದ್ರೆ ಅವರ ವಕೀಲರ ಜೊತೆ ಪ್ರಮುಖವಾಗಿ ಕಾನೂನು ಹೋರಾಟದ ಬಗ್ಗೆ ಕೂಡ ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಸೋಮವಾರ ದಿವಸ ಬಹುತೇಕವಾಗಿ ಸೋಮವಾರ ಅಥವಾ ಮಂಗಳವಾರದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ನಂತರದಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕೋದ್ರ ವಿಚಾರದಲ್ಲಿ ಸಹಿತ ಒಂದಿಷ್ಟು ಚರ್ಚೆಗಳಾಗುತ್ತೆ. ಅಂದ್ರೆ ಕಾನೂನು ಹೋರಾಟ ಮುಂದೆ ಯಾವ ಹಂತದಲ್ಲಿ ಇರಬೇಕು, ಒಂದ್ ವೇಳೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೆ ಬೇಲ್ ಹಾಕೋದ ಬೇಡವಾ ಅಥವಾ ಯಾವಾಗ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾನೂನು ಹೋರಾಟದ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಮಮತಾ, ಬೆಂಗಳೂರಿನಿಂದ ಬಳ್ಳಾರಿಗೆ ವಿಜಯಲಕ್ಷ್ಮಿ ಮತ್ತು ವಕೀಲರು ಮಾತ್ರ ಬಂದಿದ್ದ ಅಥವಾ ಫ್ಯಾಮಿಲಿ ಬಳ್ಳಾರಿಲೇ ಸ್ಟೇ ಆಗಿ ಇವತ್ತೊಂದಿನ ಬರೀ ಇವರಿಬ್ರು ಮಾತ್ರ ಬಂದಿದ್ದ? ಏನ್ ಮಾಹಿತಿ ಇದೆ ಅದ್ರ ಬಗ್ಗೆ? ಮಮತಾ, ಅಂದ್ರೆ ಬೆಳಿಗ್ಗೆಯಿಂದಲೂ ಸಹಿತ ಪುತ್ರನ ಜೊತೆಗೆ ಬರ್ತಾರೆ ಅನ್ನುವಂತ ಮಾಹಿತಿ ಇತ್ತು. ಸದ್ಯಕ್ಕಿರುವಂತ ಮಾಹಿತಿ ಪ್ರಕಾರ ಕೇವಲ ವಿಜಯಲಕ್ಷ್ಮಿ ಅವರು ಮಾತ್ರ ಇದೀಗ ಅವರ ವಕೀಲರು ಮತ್ತು ಆಪ್ತರ ಜೊತೆಗೆ ಬಂದಿದ್ದಾರೆ. ಅವ್ರ ಕುಟುಂಬದ ಯಾರು ಒಬ್ಬರಿಬ್ರು ಕೂಡ ಅವ್ರ ಜೊತೆಗೆ ಬಂದಿದ್ದಾರೆ, ಆದ್ರೆ ಅವ್ರು ಬೇರೆ ಕಡೆ ಇದ್ದಾರೆ ಅನ್ನುವಂತ ಮಾಹಿತಿ. ಆದ್ರೆ ಜೈಲಿಗೆ ಮಾತ್ರ ಕೇವಲ ವಿಜಯಲಕ್ಷ್ಮಿ ಅವರು ಒಬ್ಬರೇ ಬಂದಿದ್ದಾರೆ ಸದ್ಯಕ್ಕೆ. ಈಗ ಅವ್ರ ಕುಟುಂಬಸ್ಥರು ಬಂದಿದ್ರು ಸಹಿತ ಯಾರು ಸಹಿತ ದರ್ಶನ್ ಅವರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿಲ್ಲ. ಅಂದ್ರೆ ವಿಜಯಲಕ್ಷ್ಮಿ ಅವರ ಸಂಬಂಧಿಕರು ಬಂದಿದ್ದಾರೆ ಅನ್ನುವಂಥದ್ದು. ಈಗಾಗಲೇ ಅಂದ್ರೆ ಜೈಲಿನ ಅಧಿಕಾರಿಗಳಿರುವಂತದ್ದು ಕೇವಲ ಕ್ಲೋಸ್ ಬ್ಲಡ್ ರಿಲೇಷನ್ಸ್ ಇದ್ರೆ ಮಾತ್ರ ದರ್ಶನ್ ಅವರಿಗೆ ಭೇಟಿಗೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಹೀಗಾಗಿ ಕೇವಲ ವಿಜಯಲಕ್ಷ್ಮಿ ಅವರು ಮಾತ್ರ ಇದೀಗ ಸದ್ಯಕ್ಕೆ ಜೈಲಿನ ಒಳಗಡೆ ಹೋಗಿದ್ದಾರೆ. ಮಮತಾ, ಅಮರೇಶ್, ಜೊತೆಗೆ ಈ ಜೈಲ್ ಬೇಡ, ಈ ಜೈಲ್ ಹೊಂದಾಣಿಕೆ ಕಷ್ಟ ಆಗ್ತಾ ಇದೆ, ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಮನವಿಯನ್ನೆಲ್ಲ ಮಾಡ್ಕೊಳ್ಬೇಕು ಅಂತೇನೋ ಮಾತಾಡ್ತಾ ಇದ್ದಾರೆ ಅಂತೆಲ್ಲ ಸುದ್ದಿ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕ್ಲಾರಿಟಿ ಇದೆಯಾ? ಓಕೆ ಅಮರೇಶ್, ವಾಪಸ್ ಬರ್ತೀನಿ.